ಗುರು, ನೀವು ನೋಡ್ತಾ ಇದ್ದೀರಾ ಪ್ಯೂರ್ ಸೋಲ್ 786 CS ಚಾನಲ್ ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಗುರು, ಇವತ್ತು ಮಾತಾಡಲೇಬೇಕು ಅಂತ ಪವರ್ಫುಲ್ ಟಾಪಿಕ್ ಏನಪ್ಪ ಅಂದರೆ, ನೆನ್ನೆ ನಮ್ಮ RCB ಮ್ಯಾಚ್ ಇತ್ತು. ನಮ್ಮ ಸಿಂಹಣಿಗಳು ಅಖಾಡಕ್ಕೆ ಹಿಡಿದಿದ್ದಂಥ ದಿನ ಆ ದಿನ. ಎಲ್ಲರೂ ಕೂಡ ಫೆಬ್ರವರಿ 14 ಲವರ್ಸ್ ಡೇ ಇರ್ಬೋದು, ಬಟ್ ನಮಗೆ RCB ಡೇ ಅಂತಲೇ ಹೇಳ್ಬೋದು ಗುರು ನೆನೆ. ಬಟ್ ಮಧ್ಯದಲ್ಲೇ ಆ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡು ಮ್ಯಾಚ್ನ ನೋಡೋದಕ್ಕೆ ಶುರು ಮಾಡಿದ ಗುರು. ಏನು ಗುರು ಮ್ಯಾಚು ಅದು, ನಿಜವಾಗ್ಲೂ ನಮಗೆ ಮ್ಯಾಚ್ ಅಂತಲೇ ಅನಿಸ್ಲಿಲ್ಲ ಗುರು. ಒಂದು ಹೇಳ್ಬೇಕಾದ್ರೆ ಒಂದು ಸಿನಿಮಾ ಥರ ಇತ್ತು. ಆ ಒಂದು ಏನಂತಾರೆ ಅಂದರೆ ಹೇಳೋಕ್ಕೆ ಆಗಲ್ಲ ಗುರು, ಆ ಥರ ಒಂದು ಮ್ಯಾಚ್ ಅಂತ ಅದ್ಭುತವಾಗಿತ್ತು ಗುರು. ಎಕ್ಸ್ಪೆಷಲಿ ಮಾತಾಡೋಂಗೆ ಇಲ್ಲ ಆ ಮ್ಯಾಚ್ ಬಗ್ಗೆ. ಮತ್ತು ಆ ಮ್ಯಾಚಲ್ಲಿ ಏನಂದರೆ ಮೇನ್ ಇಂಪಾರ್ಟೆನ್ಸ್ ಅಂದರೆ ರೆಕಾರ್ಡ್ಗಳನ್ನೆಲ್ಲ ಕ್ರಿಯೇಟ್ ಮಾಡೋಂಥ ಮ್ಯಾಚ್ ಅನ್ಕೊಬಿಡಿ ಇದಂತೂ. ಎಷ್ಟು ರೆಕಾರ್ಡ್ಗಳನ್ನ ಕ್ರಿಯೇಟ್ ಮಾಡುತ್ತೆ ಗೊತ್ತಾ ಈ ಮ್ಯಾಚು. ನಿಮ್ಗೇನೋ ಗೊತ್ತಿದ್ರೆ ನೀವು ಆಲ್ರೆಡಿ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಗುರು. ಬರೀ RCB ಬಗ್ಗೆ, ನಮ್ಮ ಸಿಂಹಣಿ ಆ ಹೆಣ್ಣು ಮಕ್ಕಳ ಬಗ್ಗೆನೇ ಬರೀ ಮಾತುಗಳು. ಎಂಥ ಮ್ಯಾಚ್ ಗುರು ಅದು ಹೇಳ್ಬೇಕಾದ್ರೆ. ಮೊದಲನೇದಾಗಿ ಮೇಯ್ನ್ ಏನು ರೆಕಾರ್ಡ್ಗಳನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಅಂದರೆ ಗುರು, ಮೋಸ್ಟ್ ರನ್ಸ್ಗಳನ್ನ ಹೊಡೆದಿರುವಂತಹ ಮ್ಯಾಚು. ಮೋಸ್ಟ್ ರನ್ಸ್ ಅಂದರೆ 400 ರನ್ಸ್ ಎಬೋ ಈ ಒಂದು ಮ್ಯಾಚಲ್ಲಿ ದಾಟಿರೋಂಥದ್ದು. ಇದೊಂದು WPL ಕ್ರಿಕೆಟಲ್ಲಿ ಯಾರು ಕೂಡ 4 ರನ್ಸ್ ಎಬೋ ಯಾರು ಕೂಡ ರನ್ಸ್ ಮಾಡಿಲ್ಲ ಒಂದು ಮ್ಯಾಚಲ್ಲಿ. ಇದು ಒಂದು ರೆಕಾರ್ಡ್ ಕ್ರಿಯೇಟ್ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಮೇನ್ ಹೇಳಬೇಕಾದ್ರೆ ನಮ್ಮ RCB ಅವರು ಫಸ್ಟ್ ಟೈಮ್ ಅಂತಲ್ಲ ಅವರು ರೆಕಾರ್ಡ್ ಮಾಡೋದ್ರಲ್ಲಿ RCB ಎತ್ತಿದ ಕೈ ಮೇಯ್ನಾಗಿ. ಏನಂತ ಹೇಳಿದರೆ ರನ್ಸ್ ಚೇಜಿಂಗಲ್ಲಿ ರೆಕಾರ್ಡ್ನ ಕ್ರಿಯೇಟ್ ಮಾಡಿದ್ದಾರೆ ಗುರು. 200+ ಯಾರು ಕೂಡ ಇದುವರೆಗೂ ಚೇಂಜ್ ಮಾಡೇ ಇಲ್ಲ. ಅದು WPL ಫಸ್ಟ್ ಟೈಮು ನಮ್ಮ RCB, ನಮ್ಮ ಸಿಂಹಣಿಗಳು ಕ್ರಿಯೇಟ್ ಮಾಡಿರುವಂಥ ರೆಕಾರ್ಡ್ ಇದು. ಮತ್ತು ಇನ್ನೊಂದು ರೆಕಾರ್ಡ್ ಏನಪ್ಪ ಅಂದರೆ ಫಾಸ್ಟೆಸ್ಟ್ 50ಯನ್ನು ಹೊಡೆದಿರೋಂಥದ್ದು. ಅಂದರೆ ರೆಕಾರ್ಡ್ನ ಕ್ರಿಯೇಟ್ ಮಾಡಿರೋದು ನಮ್ಮ RCB ಅವರೇ. ಅದು ಈ ಮ್ಯಾಚಿಂದ. ಅದು ಯಾರಪ್ಪ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋದು ರಿಚಾ ಘೋಷ್. ಎಂಥ ಬ್ಯಾಟಿಂಗ್ ಗುರು ಅವ್ರದ್ದು, ದೇವರೇ ಹೊಡಿತಾರೆ ಅಂತ ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಗುರು. ಎಲ್ಲ ಅಭಿಮಾನಿಗಳು ಕೂಡ, ನಾನು ಕೂಡ ನಂದೊಂದು ಕಥೆನೇ ಆಯಿತು ನೈಟ್ ಅನ್ಕೊಬಿಡಿ. ಆ ಮಟ್ಟಿಗೆ ಫುಲ್ಲು ಥ್ರಿಲ್ಲಿಂಗ್ ಆಗಿತ್ತು ಮತ್ತು ಫುಲ್ಲು ಫಿಯರ್. ಆ ಮ್ಯಾಚ್ ನೋಡ್ಬೇಕಾದ್ರೆ ಗೊತ್ತಿಲ್ಲ ನಮ್ಮ RCB ಅವರು ಬಾಯಿಗೆ ಬಂದು ಗೆಲ್ಲೋದು ಮಾತ್ರ ಅವ್ರಿಗೆ ಗೊತ್ತು, ಬಾಯಿಗೆ ಬರ್ಸಿ ಗೆಲ್ತಾರೆ ಅಂತ. ಇನ್ನೊಂದು ಏನಪ್ಪ ಅಂದರೆ ಗುರು, ಮೋಸ್ಟ್ ಸಿಕ್ಸಸ್ಗಳು ಬಂದಿರೋದು ಕೂಡ ಇದೇ ಮ್ಯಾಚಲ್ಲಿ. ಸೆಕೆಂಡ್ ಪ್ಲೇಸಲ್ಲಿ ಐತೆ ಮೋಸ್ಟ್ ಸಿಕ್ಸಸ್ಗಳನ್ನ ಹೊಡೆದಿರುವಂಥ ಈ ಮ್ಯಾಚ್. ಇದರಲ್ಲಿ ಹೆಂಗೆ ಯಾವ ಥರ ಆಡಿದ್ರು ಅಂತ ಹೇಳಿದ್ರೆ ಗುರು, ನನಗೆ ತುಂಬಾ ಫೇರ್ ಅಂದರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮೊದಲನೇ ಮ್ಯಾಚು ಏನು ಮಾಡೋದು. ಪ್ರತಿ ಸಲ ಅವರು ಆಡಬೇಕಾದ್ರೆ ದೇವ್ರಿಗೊಂದು ಮ್ಯಾಚ್ ಅಂತ ಕೊಟ್ಬಿಡ್ಲೇಬೇಕು. ಯಾಕಂದರೆ ಮೊದಲನೇ ಮ್ಯಾಚ್ ಸೋಲ್ತಾರೆ ನಮ್ಮ RCB ಅವರು. ಗೆದ್ದೋ ಅಂತ ಖುಷಿ ಪಡೋದ, ಸೋತ್ರೆ ಯಾರಾದರೂ ಕೇಳಿದ್ರೆ ದೇವ್ರಿಗೊಂದು ಮ್ಯಾಚ್ ಅಂತ ಹೇಳ್ಕೊಳ್ಳೋದು ಅನ್ನೋ ಕಾನ್ಸೆಪ್ಟ್ ಮೈಂಡಲ್ಲಿ ಇದ್ಕೊಂಡಿದೆ. ಬಟ್ ಏನಂದರೆ ಬರ್ತಾರೆ ಫಸ್ಟು ಗುಜರಾತ್ ಜೈಂಟ್ಸು. ಬ್ಯಾಟಿಂಗರು ಅವ್ರದ್ದಂತೂ ಕಳವೆನೇ ಕಟ್ಟಂಗಿಲ್ಲ ಅವರು. ಅಲ್ಟಿಮೇಟ್ ಬ್ಯಾಟಿಂಗ್ ಮಾಡೋರು ಅವರು. ಯಾಕಂದರೆ ಒಬ್ರು ನೋಡಿದೋ ಗಾರ್ಡ್ನರ್ ಅಂತ ಏನೋ ಬರ್ತಾರೆ ಅವರು. ಅದ್ಭುತ ಗುರು. ಏನು ಗುರು ಅವ್ರ ಬ್ಯಾಟಿಂಗಲ್ಲಿ 8 ಸಿಕ್ಸಸ್ಸು, 3 4 37 ಬಾಲ್ಗೆ 79 ರನ್ ಓಡಿಸೋರಲ್ಲ ಗುರು. ರನ್ ಹೊಡೆದವರಲ್ಲ. ಏನು ಗುರು ಅವರು ಕಳವ ಕಟ್ಟಂಗೆ ಇಲ್ಲ ಗುರು. ಮತ್ತು ಇನ್ನೊಬ್ರು ಕೂಡ ಅವರು ಲೆವೆಲ್ ಸಕ್ಕತ್ತಾಗಿ ಆಡಿದ್ರು ಗುರು. ಗುಜರಾತ್ ಜೈಂಟ್ಸಲ್ಲಿ ಮಾತ್ರ ಬ್ಯಾಟಿಂಗ್ ಬಗ್ಗೆ ಹೇಳಂಗೂ ಇಲ್ಲ. ಬಟ್ ಅಲ್ಲಿ ಏನಂದರೆ ಸ್ವಲ್ಪ ಫೀಲ್ಡಿಂಗಲ್ಲಿ ಅವ್ರದ್ದು ಸ್ವಲ್ಪ ಡೌನ್ ಆಯಿತು. ಅದರಿಂದನೇ ನಮ್ಮ RCB ಅವ್ರಿಗೆ ಲೆಕ್ಕ ಆಯ್ತು ಗುರು. ಶ್ರುತಿ ಮಂದಾನನ್ ಅವರು ಮತ್ತೆ ಓಪನಿಂಗ್ ಆಡ್ತಾರೆ. ಅವ್ರು ಆಡ್ಬೇಕಾದ್ರೆ ನಮಗೆ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುತ್ತೆ ಶ್ರುತಿ ಮಂದಾನನ್ ಅವರು. ವಿರಾಟ್ ಕೊಹ್ಲಿ RCB ವಿರಾಟ್ ಕೊಹ್ಲಿ ಹೆಂಗೆ ಅವರು ಈ ಕಡೆನ ಅವರು ಹಂಗೆ ನಾವು ಅಂದ್ಕೊಳ್ಳೋದಕ್ಕೆ ಅಂದ್ಕೊಂಡಿರೋದೇ ಅದು. ಬಟ್ ಅವರು ಬ್ಯಾಟಿಂಗಲ್ಲಿ ರನ್ಸ್ ಬಂದೇ ಬರುತ್ತೆ, ಅಭಿಮಾನಿಗಳು ಖುಷಿಯಾಗಿ ಆಗ್ತಾರೆ ಅಂತ ಅಂದ್ಕೊಂಡಿದ್ದೋ. ಏನಂತ ಅಂದರೆ ಬಂದು 6-7 ಬಾಲ್ಗೆ ಔಟ್ ಆಗೋಯ್ತಾರೆ. ಅದು ಫುಲ್ ಬೇಜಾರಾಗೋಯ್ತು ನಮಗೆ. ಹೇಳಂಗೆ ಅಲ್ಲ, ಅಷ್ಟು ಬೇಜಾರಾಯಿತು ಗುರು. ಪರ್ಸ್ನಲ್ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಇನ್ನು ಕೊನೆಗೆ ಅವರು ಕೂಡ ಓಪನಿಂಗ್ ಬಂದಿದ್ರಲ್ಲ ನೋಡಿ, ಅವ್ರ ಹೆಸರು ಕೂಡ ಗೊತ್ತಾಗ್ತಿಲ್ಲ. ಬಟ್ ಅವರು ಕೂಡ 4-5 ಬಾಲ್ ಅವರು ಕೂಡ ಔಟ್ ಆಗ್ತಾರೆ. ನಾನು ಅಲ್ಲೇ ಸ್ವಲ್ಪ ಡೌಟ್ ಹೊಡಿತು, ಈ ಮ್ಯಾಚ್ ದೇವರಿಗೆ ಅಂದ್ಕೊಂಡೆ. ಆಗ ನಮ್ಮ ಲೇಡಿ ಬರ್ತಾಳೆ, ಪೇರಿ ಲೇಡಿ, ನಮ್ಮ ಹುಡುಗಿಗರು ಹೇಳ್ಬೇಕಾದ್ರೆ ಚೆನ್ನಾಗಿ ಆಡ್ತಾಳೆ ಅಂತ ಅಂದ್ಕೊಂಡು ಅವಳ ಬಗ್ಗೆ ಹೇಳಂಗಿಲ್ಲ ಗುರು. ಅವಳು ಕೂಡ 27 ಬಾಲ್ಗೆ 34 ಬಾಲ್ಗೆ 54 ರನ್ಸ್ ಮಾಡ್ತಾಳೆ. ಅಲ್ಟಿಮೇಟ್ ಆಗಿ ಅವಳೊಂದು ಫೌಂಡೇಶನ್ ಅಂದರೆ ಅದೊಂದು ಕುಣಿಸ್ಕೊಡ್ತಾಳೆ ಗುರು. ಒಂದು ಲೆವೆಲಿಗೆ ತೊಗೊಬಂದು ಮಡಗಿದ್ರೆ ಇನ್ನು ಮಿಕ್ಕಿದ್ನವ್ರು ಹೊಡ್ಕೋತಾರೆ ಅನ್ನೋ ಒಂದು ಲೆವೆಲಿಗೆ ತೊಗೊಬಂದಿರ್ತಾಳೆ ಪೆರಿ ಮತ್ತು ಇನ್ನೊಬ್ರು ಸೇರಿಕೊಂಡು. ಮತ್ತು 12 ಅವರ್ಸ್ ಗಂಟ ಅವ್ರು ಫೌಂಡೇಶನ್ ಹಾಕ್ಕೊಡ್ತಾರೆ. ಒಂದು 104 105 ಸ್ಕೋರ್ ಆಗಿರುತ್ತೆ ಆ ಟೈಮಲ್ಲಿ. ಅಚಾನಕವಾಗಿ ಬೀಸಕ್ಕೆ ಹೋಗಿ ಕ್ಯಾಚ್ ಆಗೋಯ್ತಾರೆ ಪೆರಿ. ಅವಾಗ ಕಂಪ್ಲೀಟ್ಲಿ ಡೌನ್ ಆಗುತ್ತೆ.
ಏನು ಮಾಡೋಕ್ಕಾಗಲ್ಲ. ಮ್ಯಾಚ್ ದೇವ್ರಿಗೆ ಅಂದ್ಕೊಂಡು ಫುಲ್ ಇದಾಗೋದೆ ಗುರು. ಆ ಟೈಮಲ್ಲಿ ನಾನು ಟಿ ವಿನ ಬೇರೆ ಚಾನಲ್ನು ಕೂಡ ಬದಲಾಯಿಸಿದ್ದು ಉಂಟು ಹೇಳ್ಬೇಕಾದ್ರೆ. ಆಗ ಏನು ಮಾಡೋಕ್ಕಾಗಲ್ಲ, ಒಯ್ತಿಲ್ಲ ಮ್ಯಾಚ್ ಅಂದ್ಬಿಟ್ಟು ಸುಮ್ಮನೆ ಒಂದು 2 ನಿಮಿಷ ಬೇರೆದಾಕಿದೆ. ಅದಾದ್ಮೇಲೆ ಏನೋ ಮನಸ್ಸಿಗೆ ಏನಾದರೂ ಮಿರಾಕಲ್ ಆಗ್ಬೋದಲ್ಲ ಅನಿಸ್ತು. ಮತ್ತೆ ಓಪನ್ ಮಾಡಿದೆ, ಮತ್ತೆ ಆ ಚಾನಲ್ನ ಹಾಕ್ತೆ. ಆಮೇಲೆ ರಿಚಾ ಘೋಷ್ ಬರ್ತಾರೆ. ರಿಚಾ ಘೋಷ್ ಬಂದಾಗ ಅವ್ರ ಜೊತೆ ಆಡ್ತಾ ಮೊದಲನೇ ಗುರು ಎರಡನೇ ಬಾಲ್ಗೆ ಮೊದಲನೇ ಬಾಲ್ ತೆಗೆದು ಹೊಡಿದ್ದಾರೆ. ಕ್ಯಾಚ್ ಜಸ್ಟ್ ಮಿಸ್ ಕ್ಯಾಚ್. ಅವರೆಲ್ಲ ಕ್ಯಾಚ್ ಹಿಡ್ದಿತ್ತು ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಮ್ಯಾಚು ನಾವೇನು ಮಾತಾಡ್ತಿದ್ದೋ ಅದು ಇವಾಗ ಮಾತಾಡೋಕೆ ಆಗ್ತಾ ಇರಲಿಲ್ಲ. ಎಲ್ಲರ ಬಾಯಿಲು ಬರೋದು ಮೊದಲನೇ ಮ್ಯಾಚ್ ದೇವರಿಗೆ ಅಂತ ಕೊಡ್ತಿದ್ದ. ಬಟ್ ಹುಡುಗಿ ಅವ್ರಿಗೊಂದು ಧನ್ಯವಾದ ಹೇಳ್ಬೇಕು. ಅವ್ರು ಮಿಸ್ ಮಾಡಿದಂಥ ಕ್ಯಾಚಿಂದ ನಾವು ಮ್ಯಾಚ್ ಗೆದ್ದೋ ಅಂತ ಹೇಳ್ಬೋದು. ಏನಕ್ಕಂತ ಹೇಳಿದ್ರೆ ಏನು ಗುರು, ರಿಚಾ ಘೋಷ್ ಇಸ್ ನಾಟ್ ಫೈರ್ ಬ್ರೋ, ವೈಲ್ಡ್ ಫೈರ್, ಅಲ್ಟಿಮೇಟಿಂಗ್ ಗುರು. ಅವ್ರದ್ದು ಏನು ನಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಗುರು, ಅವರು ಸ್ಕೋರ್ ಮಾಡಬೇಕು ಅಂದ್ಕೊಂಡು ಮಾಡಲಿಲ್ಲ ಗುರು. ತಲೆ ಓಡಿಸ್ತಿದ್ರು, ಬ್ರಿಲಿಯಂಟ್ ಆಟ ಆಡಿದ್ರು. ಎಲ್ಲಿ ಜಾಗಗಳು ಮಾಡ್ಕೊಂಡು ಜಾಸ್ತಿ ಫೋರ್ಗಳು ಹೊಡೆದ್ರು. ನಂತರ ಯಾವ ಬಾಲ್ ಸೆಟ್ ಆಗುತ್ತೆ ಆ ಬಾಲ್ಗೆ ತೆಗೆದು ಹೇಳಿದ್ರು. 4 ಸಿಕ್ಸ್ ಅವ್ರ ಬ್ಯಾಟಿಂದ ಮತ್ತು 7 4 ಬಂದೈತೆ. 27 ಬಾಲ್ಗೆ 64 ರನ್ಸು. ಏನು ಗುರು, ಎವಿಡಿ ವಿಲ್ಲರ್ಸ್ ಆಡಿಸ್ತಾ ಇರಲಿಲ್ವ ಆಗ ನಮ್ಮ RCB ಮ್ಯಾಚಲ್ಲಿ. ಆ ಥರ ಒಳ್ಳೆ ಹಿಸ್ಟ್ರಿ ಕ್ರಿಯೇಟ್ ಮಾಡಿಬಿಟ್ರು ಅವರು. ಫಾಸ್ಟೆಸ್ಟ್ 50 ಅವರೇ ಹೊಡೆದಿರೋದು. ಬ್ರಿಲಿಯಂಟ್ ಆಟ ಕೂಡ ಈ ಮ್ಯಾಚಲ್ಲಿ ಆಡಿದ್ದಾರೆ. ಮತ್ತು ಅವ್ರ ಜೊತೆ ಕನಿಕಾ ಅವರು ಕೂಡ ಅಲ್ಟಿಗವರು. 13 ಬಾಲ್ಗೆ 30 ರನ್ಸು, 4 4 ಹೊಡೆದಿದ್ದಾರೆ. ಚೆನ್ನಾಗಿ ಆಡಿದ್ರು ಬ್ಯಾಟಿಂಗ್ ಹೋಗೋರು. ಆಗ ಲಾಸ್ಟಲ್ಲಿ ಎಂಡಲ್ಲಿ ಕೊಡ್ತಾರೆ ಒಂದು 6 ಅಲ್ಟಿಗವರು. ಅದಂತೂ ಅಲ್ಟಿಯಾಗಿ ಸಖತ್ತಾಗಿ ಆಡಿದ್ರು. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಮ್ಯಾಚು. ಅಭಿಮಾನಿಗಳು ಬಂದರು, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಅರ್ಧದಲ್ಲೆಲ್ಲೋ ಒಂದು ಫ್ಲೋ ಕಡಿಮೆ ಆಯಿತು. ಬಟ್ ಯಾವಾಗ ಪೆರಿ ಆಟನ ತಗೊಂಡ್ರು, ನಂತರ ರಿಚಾ ಘೋಷ್, ಕನಿಕಾ ಅವರೆಲ್ಲ ತಗೊಂಡ್ರು ಆಟನ, ಮ್ಯಾಚ್ ಎಲ್ಲೋ ಹೋಯ್ತು ಗುರು. ಎಕ್ಸ್ಪೆಕ್ಟೇಷನ್ ಇದ್ದಷ್ಟು ಜಾಸ್ತಿ ಆಯಿತು. ಕೊನೆಗೂ ನಮ್ಮ RCB ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ನಮ್ಮ ಮಾತು ನಿಜವಾಗ್ಲೂ ನಿಜ ಆಯಿತು. ಸರಿ ಕಪ್ ಗೆದ್ದಿದ್ದೋ, ಈ ಸಲಿನೂ ಕಪ್ ಗೆಲ್ತೀವಿ ಅಂತ ಆ ಮಟ್ಟಿಗೆ ಆಟ ಆಡ್ತಿದ್ದಾರೆ ಅಂದರೆ ಯೋಚನೆ ಮಾಡಿ. 200+ ಮೇಲೆ ರನ್ಸ್ಗಳನ್ನ ಕ್ಯಾಚ್ ಮಾಡಿರೋದು, ಚೇಂಜ್ ಮಾಡಿರೋದು. ಮತ್ತು ಅದಾದಮೇಲೆ 400 ಎಬೋ ರನ್ಸು ಇದೇ ಮ್ಯಾಚಲ್ಲಿ ಬಂದಿರೋದು. ಮೋಸ್ಟ್ ಸಿಕ್ಸಸ್ ಕೂಡ ಇದೇ ಮ್ಯಾಚಲ್ಲಿ ಬಂದಿರೋದು. ಫಾಸ್ಟೆಸ್ಟ್ 50 ಕೂಡ ಇದೇ ಮ್ಯಾಚಲ್ಲಿ ಬಂದಿರೋದು. ಎಕ್ಸ್ಪೆಕ್ಟೇಷನ್ ಹೈ ಆಗಿತ್ತು, ಲೆವೆಲ್ ಆಗಿತ್ತು. ಮತ್ತು ಎಲ್ಲ ಅಭಿಮಾನಿಗಳಿಗೂ ಫುಲ್ ಖುಷಿಯಾಗಿದೆ ಅವರು. ಅಂತೂ ನನಗಂತೂ ಹೆವಿ ಖುಷಿಯಾಗಿತ್ತು. ನೋಡೋದ ನೆಕ್ಸ್ಟ್ ಇನ್ನೊಂದು ಮ್ಯಾಚ್ ಯಾವ ಥರ ಆಗ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಆ ಮ್ಯಾಚಲ್ಲೂ ನಮ್ಮ ಸಿಂಹಾನಿಗಳು ಪಕ್ಕ ಗೆಲ್ತಾರೆ ಅಂತ ನಾನು ಹೇಳ್ತೀನಿ ಗುರು. ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ, ಕ್ರಿಕೆಟ್ ಅಭಿಮಾನಿಗಳು ನೋಡ್ತಾ ಇದ್ರೆ, ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆ್ಯಂಡ್ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಟ್ಬಿಡಿ. ಹಾರ್ಟ್ ತುಂಬ ಬೇಜಾರಾಗ್ಬಿಡುತ್ತೆ ನೀವೇನಾದ್ರು ಲೈಕ್ ಕೊಡಲಿಲ್ಲ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಕ್ಕದಾಗರು. ಲವ್ ಯು, ಟೇಕ್ ಕೇರ್, ಬೈ.